ನಮಸ್ಕಾರ. ಮಾಲಿಕೆ 7 ಮಾಲಿಕೆ ವಿಶೇಷ ಸಕ್ರಿಯ ಲೇಖಕರು. ತಿಂಗಳ ವಿಶೇಷ ಲೇಖಕ ವಸುಧೇಂದ್ರ ಅವರ ಕಾದಂಬರಿಗಳು. ಪುಸ್ತಕ ಪರಿಚಯ 13. ಪುಸ್ತಕದ ಹೆಸರು ಹಂಪಿ ಎಕ್ಸ್‌ಪ್ರೆಸ್. ಲೇಖಕರು ವಸುಧೇಂದ್ರ. ಅಭಿಪ್ರಾಯ ರಾಜು ಹಗ್ಗದ. ಓದುತ್ತಿರುವವರು RP ರಘೋತ್ತಮ. ಹಂಪಿ ಎಕ್ಸ್‌ಪ್ರೆಸ್ ಪುಸ್ತಕ ಓದಿ ಮುಗಿಸಿದೆ. 8 ಕಥೆಗಳಿರುವ ಹಂಪಿ ಎಕ್ಸ್‌ಪ್ರೆಸ್ ಪುಸ್ತಕದಲ್ಲಿ ಸೀಳುನೋಟ ಎಂಬ ಕಥೆಯಿಂದ ಪ್ರಾರಂಭವಾಗಿ ಪೆದ್ದಿ ಪದ್ಮಾವತಿ ಎಂಬ ಕಥೆಯೊಂದಿಗೆ ಮುಕ್ತಾಯವಾಗುವ ಪ್ರತಿ ಕಥೆಗಳಲ್ಲೂ ಹಂಪಿ ಎಕ್ಸ್‌ಪ್ರೆಸ್ ರೈಲು ಹಾದು ಹೋಗುವುದು ವಿಶೇಷ. ಮೊದಲನೇ ಕಥೆ ಸೀಳುನೋಟ. ಈ ಕಥೆಯಲ್ಲಿ ರಮಾಬಾಯಿ ವರದಣ್ಣನ ಅಣ್ಣ ತಂಗಿಯರ ಕುಟುಂಬದೊಂದಿಗೆ ತಿರುಪತಿ ತಿಮ್ಮಪ್ಪನಿಗೆ ವಿಶೇಷ ಹರಕೆಯನ್ನು ತೀರಿಸಿದ ಬಗೆ ತುಂಬ ವಿಶೇಷವಾದ ಕಥಾಹಂದರ. ಎರಡನೇ ಕತೆ ಕೆಂಪು ಗಿಣಿ. ಬಳ್ಳಾರಿಯ ಸಂಡೂರಿನ ಗಡಿನಾಡಲ್ಲಿ ಗಿಣಿಗಳ ಹಿಂಡು ಕೆಂಪಗೆ ದಾಸವಾಳದಂತೆ ಕಾಣಬೇಕು ಎಂಬ ಕಥಾನಾಯಕ ಮತ್ತು ಅವರ ಅಕ್ಕನೆಯ ಕಲ್ಪನೆಯ ಬದಲಾಗಿ ಗಣಿಗಾರಿಕೆ ಪ್ರದೇಶದಲ್ಲಿ ಚರ್ಮ ಸುಲಿದು ಅಂಗಡಿಯಲ್ಲಿ ನೇತು ಹಾಕಿದ ಮಾಂಸದ ತುಂಡುಗಳಂತೆ ಕಂಡ ಗಿಣಿಗಳನ್ನು ಕಂಡು ಕಥಾನಾಯಕ ಮರುಗಿದ್ದು ಅವರ ಬಾಲ್ಯವನ್ನು ನೆನೆದದ್ದು ನಿಜಕ್ಕೂ ಅದ್ಭುತವಾದ ಕಥಾಹಂದರ. ಮೂರನೇ ಕಥೆ ಕ್ಷಮೆ ಇಲ್ಲದೂರಿನಲ್ಲಿ. ಈ ಕಥಾಹಂದರವು ಇಂದಿನ ನಮ್ಮ ಬದುಕನ್ನೇ ಪ್ರತಿಬಿಂಬಿಸುವಂತಿದ್ದು ವಾಸ್ತವದ ಬದುಕನ್ನು, ಅಲ್ಲಿ ನಡೆಯುವ ಘಟನೆಗಳ ಸಾರವನ್ನೇ ತಿಳಿಸುತ್ತದೆ. ನಾಲ್ಕನೇ ಕಥೆ ಕೆಂಧೂಳಿ. ಈ ಕಥೆಯು ವಿಷ್ಣುವಿನ ಸಾವಿನಿಂದ ಪ್ರಾರಂಭವಾಗಿ ಅವನ ಬದುಕಿನ ಚಿತ್ರಣವನ್ನು ವಿವರಿಸುತ್ತದೆ. ಐದನೇ ಕತೆ ಹೊಸ ಹರೆಯ. ಈ ಕಥೆಯು ಆಧುನೀಕರಣದ ಪ್ರಪಂಚದಲ್ಲಿ ಮಕ್ಕಳನ್ನು ನೋಡಿಕೊಳ್ಳುವ ತಂದೆಯ ವಿಚಿತ್ರ ಮನಸ್ಥಿತಿ ಹಾಗೂ ಮಗನ ಬಗ್ಗೆ ಸದಾ ಜಾಗೃತಾವಸ್ಥೆಯಲ್ಲೇ ಕಾಯುವ ತಾಯಿಯ ಪ್ರೀತಿಯ ಮನೋಭಾವದ ಹೂರಣವಿದೆ. ಮಕ್ಕಳಿಗಾಗಿ ಬದುಕನ್ನೇ ಮುಡಿಪಿಡುವ ತಂದೆ ತಾಯಿಯರು ಕೊನೆಗೆ ಮಕ್ಕಳು ತಂದೆ ತಾಯಿಯನ್ನು ಕಾಣುವ ಪರಿಯನ್ನು ವಿವರಿಸುತ್ತದೆ. ಆರನೇ ಕಥೆ 2 ರೂಪಾಯಿ. ಈ ಕಥೆಯಂತೂ ನಿಜಕ್ಕೂ ಇಷ್ಟವಾದ ಕತೆ. ತನ್ನ ಗಂಡನ ಮನೆಯ ಕೋಟಿ ಆಸ್ತಿಗೆ ಸಹಿ ಹಾಕಿ ಬಂದು ಯೋಚಿಸದೆ ಬದುಕಿದ ಕಾಶವ್ವ ರೈಲು ನಿಲ್ದಾಣದಲ್ಲಿ ಹಮಾಲಿಯವನಿಗೆ ನೀಡದೇ ಬಂದ 2 ರೂಪಾಯಿಯ ಬಗ್ಗೆ ಅದಿಷ್ಟು ದಿನ ಮರುಗಿ ಕೊನೆಗೆ ಹಮಾಲಿಯವನಿಗೆ ಹಣ ಮುಟ್ಟಿಸಿದ ರೀತಿ ನಿಜಕ್ಕೂ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. 7ನೇ ಕಥೆ ನವಿಲುಗರಿ. ಬದುಕಿನಲ್ಲಿ ಎಷ್ಟೇ ಆಸ್ತಿ ಅಂತಸ್ತು ಐಶ್ವರ್ಯ ಇದ್ದರೂ ಮುದ್ದಾದ ಮಡದಿ ಮನೆಗೊಂದು ಮಗು ಇರಲೇಬೇಕು, ಇಲ್ಲದಿದ್ದರೆ ಬದುಕು ನಿರರ್ಥಕ ಎಂದು ಬೋಧಿಸುವ ಕತೆ. 8ನೇ ಮತ್ತು ಕೊನೆಯ ಕತೆ ಪೆದ್ದಿ ಪದ್ಮಾವತಿ. ಎಲ್ಲರ ಮನದಲ್ಲೂ ಅಚ್ಚಳಿಯದೆ ಉಳಿಯುವ ಭಾವನಾತ್ಮಕ ಬದುಕಿನ ರೀತಿಯನ್ನು ವಿವರಿಸುತ್ತದೆ. ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ ಎಂಬ ಕಹಿಯಾದ ಗಾದೆ ಮಾತು ಮಾಡಿದವನು ನರಕದಲ್ಲಿ ಕೊಳೆಯಲಿ ಎಂದು ಶಾಪ ಹಾಕಿದ ವೇದಮ್ಮ ಕೊನೆಗೆ ಮಗಳ ಬದುಕಿನ ರೀತಿಯನ್ನು ಕಣ್ಣಾರೆ ಕಂಡು ವಿಸ್ಮಿತಳಾದ ರೀತಿ ಹೀಗಿತ್ತು. ಬಾವಿಯ ಬಳಿಯ ದೃಶ್ಯ ಕಂಡಿದ್ದೇ ವೇದಮ್ಮ ಬೆಚ್ಚಿ ಬಿದ್ದಳು. ಬಯಲಿನಲ್ಲಿ ಪದ್ಮಾವತಿ ಕುಳಿತಿದ್ದಾಳೆ. ಅವಳ ತೊಡೆಯ ಮೇಲೆ ಪುಟ್ಟಮ್ಮ ಕೋತಿಯಿದೆ. ಅದನ್ನು ಹಗೂರಕ್ಕೆ ಸವರುತ್ತಿದ್ದಾಳೆ. ಅವಳ ಸುತ್ತಲೂ 100 ಕೋತಿಗಳು ಕುಳಿತುಕೊಂಡಿವೆ. ಎಲ್ಲವೂ ಮೂಕವಾಗಿ ರೋಧಿಸುತ್ತಿವೆ. ಪದೀ ಎಂದು ಕೂಗಲು ಪ್ರಯತ್ನಿಸಿದಳಾದರೂ ಧ್ವನಿ ಹೊರಬರಲಿಲ್ಲ. ಸ್ವಲ್ಪ ಸದ್ದಾದರೂ ಎಲ್ಲವೂ ಮಾಯವಾಗುತ್ತದೆಂಬ ಅಳುಕಿನಲ್ಲಿ ಸುಮ್ಮನೆ ಹಾಗೇ ಆ ವಿಸ್ಮಯವನ್ನು ನೋಡುತ್ತಾ ನಿಂತಳು. ಹೀಗೆ ಪ್ರತಿ ಕಥೆಯೂ ತನ್ನದೇ ಆದ ಛಾಪು ಮೂಡಿಸುತ್ತದೆ. ಬಿಡುವು ಮಾಡಿಕೊಂಡು ಓದಿ. ನನ್ನಂತೆಯೇ ಈ ಕಥಾ ಸಂಕಲನವನ್ನು ನೀವು ಅನುಭವಿಸಬೇಕು. ನಮಸ್ಕಾರ.